ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ಕೇಳುಗರೆ ಹಾಗೂ ವೀಕ್ಷಕರೇ, ಈ ವಿಡಿಯೋದಲ್ಲಿ 2025ರ ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ರವರು ಬರೆದಿರುವಂತಹ ಎದೆಯ ಹಣತೆ ಎಂಬ ಕಥಾ ಸಂಕಲನದಿಂದ ಆಯ್ದ ಒಮ್ಮೆ ಹೆಣ್ಣಾಗು ಪ್ರಭುವೆ ಎಂಬ ಕಥೆಯನ್ನು ನಿಮಗೆ ಕೇಳಿಸಲಿದ್ದೇನೆ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಕಥೆಯ ಶೀರ್ಷಿಕೆ ಒಮ್ಮೆ ಹೆಣ್ಣಾಗು ಪ್ರಭುವೆ. ಲಕ್ಷಾನುಲಕ್ಷ ವರ್ಷಗಳಿಂದ ನನ್ನಂತಹ ಕೋಟ್ಯಾನುಕೋಟಿ ಕ್ರಿಮಿಗಳನ್ನು ಸೃಷ್ಟಿಸಿ ನಮ್ಮ ಪಾಪ ಪುಣ್ಯಗಳಿಗಾಗಿ ಸ್ವರ್ಗ ನರಕಗಳನ್ನು ನಿರ್ಮಿಸಿ ನಮಗಾಗಿ ಕಾದು ಕುಳಿತಿರುವ ಪ್ರಭುವೇ, ಸ್ವರ್ಗದುದ್ಯಾನದ ಪರಿಮಳ ಭರಿತ ಗಾಳಿಯ ಹವಾ ಸೇವನೆಗೆ ನೀನು ಈಗ ಹೊರಟಿರಬಹುದು. ಇಲ್ಲವೇ ತೇಜಸ್ಸಿನ ಪ್ರಕಾಶಮಯ ಕಿರಣಗಳಿಂದ ಕೂಡಿ ಕೈ ಮುಗಿದು ನಿಂತಿರುವ ಗಂಧರ್ವರಿಗೆ ನೀನು ಅಪ್ಪಣೆ ಕೊಡುತ್ತಿರಬಹುದು. ಅಂತೂ ನಿನ್ನ ಆತ್ಮದ ಕಣವೆಂದೆನಿಸಿಕೊಂಡ ನಾನು ನಿನಗೆ ನಿವೇದನೆ ಮಾಡಿಕೊಳ್ಳುವ ಹಕ್ಕಿದೆಯಲ್ಲವೇ? ಏಕೆಂದರೆ ನಾನು ತುಂಬ ಸುಕೋಮಲಿಯಾಗಿದ್ದಾಗಿನ ಮಾತು. ಆಗ ನನಗೆ ಹೆಚ್ಚಿನ ತೊಂದರೆ ಏನಿರಲಿಲ್ಲ. ನನ್ನೆದುರಿಗೆ ಸದಾ 4 ಗೋಡೆಗಳು ಇರುತ್ತಿದ್ದವು. ನಿನ್ನ ಸ್ವಚ್ಛಂದ ಕಲ್ಪನೆಯ ಅದ್ಭುತ ಸೃಷ್ಟಿಯ ಸರ್ವತಂತ್ರ ಸ್ವತಂತ್ರ ಗಾಳಿಯು ನನ್ನ ಮುಖಕ್ಕೆ ರಾಚುತ್ತಿದ್ದುದು ಕಿಟಕಿಯನ್ನು ತೆರೆದಾಗ ಮಾತ್ರ. ಬಿಮ್ಮನೆ ಬಿರಿದು ಕಂಪನೆಯ ಸುವಾಸನೆಯನ್ನು ಬೀರುತ್ತಿದ್ದ ಮಲ್ಲಿಗೆ ಬಳ್ಳಿಯನ್ನು ಸವರುತ್ತಿದ್ದುದು ರಾತ್ರಿಯಲ್ಲಿ ಮಾತ್ರ. ಅರಳೆಯಂತಹ ಬಿಳಿಯ ಮೋಡವು ಕೆನ್ನಾಲಿಗೆಯಂತಹ ಸಂಧ್ಯಾಕಿರಣದ ಅಂಚಿನೊಂದಿಗೆ ಮೂಡಿಸುತ್ತಿದ್ದ ಚಿತ್ತಾರಗಳನ್ನು ಅನುಭವಿಸುತ್ತಿದ್ದುದು ಮನೆಯ ಹಿಂಭಾಗದ ಅಂಗಳದಲ್ಲಿದ್ದ ಒಂಟಿ ಕರಿಬೇವಿನ ಗಿಡದ ಕೆಳಗಿನಿಂದ ಮದಿಸಿದ ಆನೆಗಳಂತಹ ಕಪ್ಪು ಕಪ್ಪು ಮೋಡಗಳ ಆರ್ಭಟವನ್ನು ಮೈಯೆಲ್ಲ ಕಣ್ಣಾಗಿ ವೀಕ್ಷಿಸುತ್ತಿದ್ದುದು ನಡುಮನೆಯ ಕಿಟಕಿಯಿಂದ. ಮುತ್ತುಗಳನ್ನು ಪೋಣಿಸುತ್ತಿದ್ದ ಮಳೆಯ ರೌದ್ರತೆಯನ್ನಾಗಲಿ ಕಾಣುತ್ತಿದ್ದುದು ನನ್ನ ಮನದಂಗಳದಲ್ಲಿ. ಮುಂಭಾಗದ ಅಂಗಳಕ್ಕೂ ಕೂಡ ಇಳಿಯದ ನನ್ನ ಹೆಜ್ಜೆಗಳು ಪಡಿಮೂಡುತ್ತಿದ್ದುದು ಮನೆಯ ಹೊಸಲಿನ ಅಂತರಂಗದ ನೆಲದ ಮೇಲೆ ಮಾತ್ರ. ತಲೆಯಿಂದ ಸೆರಗು ಜಾರುತ್ತಿರಲಿಲ್ಲ. ಲಜ್ಜೆ ಕಣ್ಣೆವೆಗಳಲ್ಲೇ ತುಳುಕುತ್ತಿತ್ತು. ನಗೆಯ ತುಟಿ ಅಂಚಿನಿಂದ ದಾಟಿರಲಿಲ್ಲ. ನೋಟ ದುಂಬಿಯಾಗಿರಲಿಲ್ಲ. ಹೀಗಾಗಿ ಅಮ್ಮ ನನ್ನ ಮೇಲೆ ಹೆಚ್ಚಿನ ಕಣ್ಗಾವಲ ನೀಡುತ್ತಿರಲಿಲ್ಲ. ಅದು ಬೇಡ, ಇದು ಬೇಡ, ಹೀಗೆ ನಿಲ್ಲಬೇಡ, ಹಾಗೆ ನೋಡಬೇಡ ಎನ್ನುತ್ತಿರಲಿಲ್ಲ. ನನಗೆ ಹೆಚ್ಚಿನ ವಿಚಾರಗಳು ಕೂಡ ಮೂಡುತ್ತಿರಲಿಲ್ಲ. ಆದರೂ ಒಂದು ಪುಟ್ಟ ಪ್ರಶ್ನೆ. ಇವುಗಳೆಲ್ಲ ಅಂದರೆ ಈ ಹೊಳೆಯುವ ಹಸಿರು ಬಣ್ಣದ ಜೀರಂಗಿ, ಈ ರಾಚುತ್ತಿರುವ ಬಣ್ಣಗಳು, ಹೊಳೆಯುತ್ತಿರುವ ಕಲ್ಲುಗಳು, ಸುವಾಸನೆ ಬೀರುವ ಮಣ್ಣು, ಬೀಸುತ್ತಿರುವ ಗಾಳಿ, ಈ ಸುಗಂಧ ಮರಗಿಡ, ತೋಟ, ಕಾಡು, ಮೊರೆಯುತ್ತಿರುವ ಸಾಗರ, ಈ ಮಳೆಯ ನೀರಿನಲ್ಲಿ ಕಾಗದದ ದೋಣಿ, ಇದಾವುದೂ ಕೂಡ ನಾನು ಮುಟ್ಟುವಂತಹದ್ದಲ್ಲ, ಮುಳುಗುವಂತಹದ್ದಲ್ಲ, ಮೂಸುವಂತಹದ್ದಲ್ಲ, ನೋಡುವಂತಹದ್ದಲ್ಲ, ಮುಖ ಒಡ್ಡುವಂತಹದ್ದಲ್ಲ. ಇದೆಲ್ಲವನ್ನು ನೀನು ನೀಡಿರುವುದು ಅವನಿಗಾಗಿ, ನಿನ್ನ ಸರ್ವೋತ್ತಮ ಸೃಷ್ಟಿಗಾಗಿ ಅಲ್ಲವೇ? ನನಗೆ ಇದೊಂದು ಸತ್ಯ ಮಾತ್ರ ಗೊತ್ತು. ಆದ್ದರಿಂದ ನಾನು ಹೆಚ್ಚು ತಕರಾರು ಮಾಡಲಿಲ್ಲ. ಏಕೆಂದರೆ ಇದು ನಿನ್ನ ಆದೇಶವಂತೆ. ಅಮ್ಮ ತಾನೇ ಪಾಪ ಏನು ಮಾಡಿಯಾಳು? ಅದಕ್ಕೆ ನಾನು ಮರು ಮಾತನಾಡದೆ ಅಮ್ಮ ಹೇಳಿದ್ದೆಲ್ಲವನ್ನು ಕೇಳಿ, ಅಂದರೆ ಅದನ್ನು ಹೇಳಿಬಿಡ್ತೀನಿ. ತಗ್ಗಿ ಬುಗ್ಗಿ ನಡಿಬೇಕೇ? ಅವನು ನಿನ್ನ ಪರದೈವ. ಅವನು ಹೇಳಿದಂತೆ ಕೇಳಬೇಕು. ನಿಷ್ಠೆಯಿಂದ ಅವನ ಸೇವೆ ಮಾಡಬೇಕು. ಇದೆಲ್ಲವೂ ನನ್ನ ಮನಸ್ಸಿನಲ್ಲಿ ಆಳವಾಗಿ ಕೊರೆದು ಬಿಟ್ಟಿತ್ತು. ಅಪ್ಪನದು ಹೋಗಲಿ, ಅಮ್ಮನನ್ನು ಮಾತ್ರ ಬಿಟ್ಟು ಹೋಗಬೇಕಾದ್ರೆ ನನ್ನ ಹೃದಯವನ್ನೇ ಕಿತ್ತು ಅಂಗೈಯಲ್ಲಿಟ್ಟು ಹಿಸುಕದಂತಾಯಿತು. ಅಮ್ಮ ಕೂಡ ನರಳುತ್ತಿದ್ದಳು. ಆದರೂ ಅವಳ ಬಾಯಿಂದ ಒಂದು ಶಬ್ದವೂ ಹೊರಬರಲಿಲ್ಲ. ಅವಳ ಕರುಳಿನಲ್ಲಿ ಗರಗಸ ಸರಿದಾಡುತ್ತಿತ್ತು. ಆದರೂ ಅವಳ ಕಣ್ಣುಗಳು ಮಿಣುಗುತ್ತಿದ್ದವು. ಕಣ್ಣಂಚು ಮಾತ್ರ ಒದ್ದೆಯಾಗಿತ್ತು. ಬಹುಶಃ ಇದು ನಿನಗೆ ಅರ್ಥವಾಗುತ್ತದೆ. ಯಾಕೆಂದರೆ ನಿಮಗೆ ನಮ್ಮೆಲ್ಲರ ಮೇಲೆ 100 ತಾಯಂದಿರ ಪ್ರೀತಿ ಇದೆಯಂತೆ. ಒಬ್ಬ ತಾಯಿಯ ಹೃದಯದ ಉರಿ ಬಹುಶಃ ನಿನ್ನ 100 ಮಾತೃ ಹೃದಯಗಳಿಗೂ ತಗುಲಿರಬಹುದು. ಆದರೆ ನೀನು ನನಗೆ ಅಲ್ಲೆಲ್ಲೂ ಕಂಡು ಬರಲಿಲ್ಲ. ನಾನು ತುಂಬ ಭಯಗ್ರಸ್ತಳಾಗಿದ್ದೆ. ಅಮ್ಮ ನನ್ನನ್ನು ಎದೆಗವಚಿಕೊಂಡಳು. ಅವಳ ತಣ್ಣನೆಯ ಕೈ ನನ್ನ ಉರಿಯುವ ಕೆನ್ನೆಗಳ ಮೇಲೆ ಆಡಿತು. ಅಷ್ಟರಲ್ಲೇ ಅಮ್ಮನಿಂದ ನನ್ನನ್ನು ಬಿಡಿಸಿಕೊಂಡು ಅವನು ನನ್ನನ್ನೆತ್ತಿಕೊಂಡು ಹೊರಟ. ಕಿಂಕಾಪಿನ ಬಟ್ಟೆಯಲ್ಲಿ ಸುತ್ತಿದ್ದ ಅಮೂಲ್ಯವಾದ ನಗವಾಗಿದ್ದೆ ನಾನು. ಈಗ ಅಮ್ಮ ಸಣ್ಣದಾಗಿ ಬಿಕ್ಕುತ್ತಿದ್ದಳು. ಎಷ್ಟೋ ದೂರ ಸವಿಸಿದರೂ ಅವಳ ಬಿಕ್ಕಳಿಕೆ ನನಗೆ ಕೇಳಿಸುತ್ತಿತ್ತು. ಇಲ್ಲೂ ಒಂದು ಪುಟ್ಟ ಪ್ರಶ್ನೆ. ಅವನೇ ಬಂದು ನಮ್ಮಲ್ಲಿ ನೆಲೆಯೂರಿದ್ದರೆ ಏನಾಗುತ್ತಿತ್ತು? ಇಂತಹ ಪ್ರಾಣಿ ಪ್ರಪಂಚ, ಹೂಗಳ ಅಂತರಂಗದೊಳಗೆ ನಾಜೂಕಿನ ಕುಸುರಿ ಕೆಲಸ, ಚಿನ್ನದ ಲೇಪ, ಅದ್ಭುತ ಹಳ್ಳ ಕೊಳ್ಳ, ನದಿ ಜರಿಗಳನ್ನು ವಿರಾಮವಾಗಿ ಕುಳಿತು ಸೃಷ್ಟಿಸಿದ ನಿನಗೆ ನನ್ನ ಹೃದಯದಲ್ಲಿ ಇಣುಕಿ ನನ್ನ ಭಯಗಳನ್ನು, ಆಸೆ, ನಿರಾಸೆ, ಕನಸುಗಳನ್ನು ಕಾಣಲು ಪುರುಸೊತ್ತಿರಲಿಲ್ಲವೇ?
ಇದು ನನ್ನ ಸ್ವಂತದ್ದಾಗಿ ಯಾವುದೂ ಉಳಿಯಲಿಲ್ಲ. ಪರರ ಅಂಗಳದಲ್ಲಿ ನಾನು ಬೇರು ಬಿಡಬೇಕಿತ್ತು, ಚಿಗುರಬೇಕಿತ್ತು, ಹೂವರಳಿಸಬೇಕಿತ್ತು. ಲೀನವಾಗುತ್ತಿದ್ದವನು ಅವನು, ಕರಗುತ್ತಿದ್ದುದು ನನ್ನ ಅಸ್ತಿತ್ವ. ನನ್ನ ಹೆಸರು ಕೂಡ ಹೋಯಿತು. ಹೊಸ ಹೆಸರೇನು ಗೊತ್ತಾ? ಅವನ ಹೆಂಡತಿ ಎನ್ನುವುದು. ನನ್ನ ಮೈ ಮನಸ್ಸು ಯಾವುದೂ ನನ್ನದಾಗಿರಲಿಲ್ಲ. ಇದುವರೆಗೆ ನನ್ನ ತಿಳಿವಿಗೆ ಬಾರದ ಇದ್ದ ನನ್ನ ದೇಹದ ಸ್ಥಿತಿಸ್ಥಾಪಕ ಶಕ್ತಿಯ ಬಗ್ಗೆ ನನಗೆ ಅಚ್ಚರಿಯಾಗುವಷ್ಟು ಅವನು ಅಪೇಕ್ಷಿಸುತ್ತಿದ್ದ, ಬಗೆಯುತ್ತಿದ್ದ. ಆ ಕ್ಷಣ ಬಿಟ್ಟರೆ ಯಾವಾಗಲೂ ಅವನ ಕೈಯಲ್ಲಿ ನಿನ್ನ ಆದೇಶದ ಅಧಿಕಾರ ದಂಡ ಮಿನುಗುತ್ತಿತ್ತು. ಅವನ ಚಾಣಾಕ್ಷತನ ಎಲ್ಲೆಲ್ಲಿಂದ ಹೇಗೆ ಹೇಗೆ ಮೂಡುತ್ತಿತ್ತು ನಾನಂತೂ ಅರಿಯೆ. ಕ್ಷಣಾರ್ಧದಲ್ಲಿ ನನ್ನ ಹೃದಯವನ್ನು ಚೂರು ಚೂರನ್ನಾಗಿಸುತ್ತಿದ್ದ, ಒಂದೊಂದು ಮೂಲೆಗೆಸೆಯುತ್ತಿದ್ದ. ನನ್ನ ದೇಹ ಅವನಿಗೊಂದು ಆಡುಂಬೋಲ, ಮನಸ್ಸು ಅವನ ಕೈ ಆಟಿಕೆಯಾಗಿತ್ತು. ಹೀಗೆ ಹೀಗೆ ಜತನವಾಗಿ ಎತ್ತಿ ಆಯ್ದು ತೇಪೆ ಹಾಕುತ್ತಿದ್ದ ನನ್ನ ಮನವನ್ನು. ಮತ್ತು ಮನಸ್ಸೋ ಇಚ್ಛೆ ಮುರಿಯುತ್ತಿದ್ದ. ಪ್ರಭುವೇ, ಈ ಆಟಿಕೆ ನಾನು ಯಾಕಾಗಬೇಕಾಯಿತು? ಅವನ ಮೇಲೆ ನನಗೇನೂ ದ್ವೇಷವಿಲ್ಲ. ಅವನು ನನ್ನ ಆಟಿಕೆಯಾಗಬೇಕೆಂದೇನೂ ನಾನು ಬಯಸಿದ್ದಿಲ್ಲ. ನಾನು ಅವನ ಬೆನ್ನೆಲುಬಾಗಿ ಅವ ನನ್ನ ಕಂಬನಿ ಏರಿಸುವ ಕೈಯಾಗಿದ್ದರೆ. ಹೀಗೆ ನನ್ನನ್ನು ಬಳಸುತ್ತಾ ಒಂದು ವಾರವೂ ಕಳೆದಿರಲಿಲ್ಲ. ಅವನು ಉನ್ಮತ್ತನಾಗಿ ಕೂಗಾಡಿದ. ನಾನು ಅಂದರೆ ಏನು? ನನ್ನ ಅಂತಸ್ತೇನು? ನನಗೆ ಲಕ್ಷಗಟ್ಟಲೆ ಕೊಡುವ ಜನರಿದ್ದರು. ಹೋಗಿ ಹೋಗಿ ನಿನ್ನಂತಹ ಭಿಕಾರಿಯನ್ನು ತಂದುಕೊಂಡೆ. ಇದಕ್ಕೆ ನಾನೇನು ಉತ್ತರಿಸಬೇಕು? ಅಮ್ಮನ ಉಪದೇಶದಂತೆ ನಾನು ಮೌನವಾದೆ. ಅವನು ಆದೇಶ ನೀಡಿದ ಕೂಡಲೇ ನಿನ್ನ ತವರು ಮನೆಯಿಂದ 50,000 ರೂಪಾಯಿ ತರಬೇಕು. ಇಲ್ಲದಿದ್ದರೆ ಮತ್ತೆಂದು ನೀನಿಲ್ಲಿ ಕಾಲಿಡುವಂತಿಲ್ಲ. ನೀನೀಗ ಮಲಿನವಾದ ವಸ್ತ್ರದಲ್ಲಿ ಕಟ್ಟಿದ ಗಿಲೀಟಿನ ಒಡವೆಯಂತೆ ಅಮ್ಮನ ಬಳಿ ವಾಪಸ್ಸು ಹೋದೆ. ನಾನೀಗ ಮಲಿನವಾದ ವಸ್ತ್ರದಲ್ಲಿ ಕಟ್ಟಿದ ಗಿಲೀಟಿನ ಒಡವೆಯಂತೆ ಅಮ್ಮನ ಬಳಿ ವಾಪಸ್ಸು ಹೋದೆ. ಅಮ್ಮನ ಮುಖ ಬೆಳಗಿತು. ಒಮ್ಮೆಲೆ 100 ಸೂರ್ಯಚಂದ್ರರು ಅವಳ ಕಣ್ಣಲ್ಲಿ ಹೊಳೆದವು. ಅವ ಜೊತೆಯಲ್ಲಿ ಬಾರದಿದ್ದಕ್ಕಾಗಿ ಹಾಗೆಯೇ ಆರಿದವು. ಮೆಲುವಾಗಿ ಬರಸೆಳೆದಳು. 50,000 ರೂಪಾಯಿಗಳು ನನ್ನ ಸುಖ ಶಾಂತಿಯನ್ನು ಕಲಕಿದ್ದವು. ಆ ರಾತ್ರಿ ಅಮ್ಮನ ಮಗ್ಗಲಲ್ಲಿ ಮಲಗಿದಾಗ ಹಿತವೆನಿಸಿದರೂ ಅವನು ನೆನಪಿಗೆ ಬಂದ. ಅಮ್ಮನ ಒಲುಮೆಯ ಕೋಟೆಯಲ್ಲಿ ಕಿಂಡಿ ಬಿದ್ದಿತ್ತು. ಅವನು ಒಳಗೆ ನುಸುಳಿದ್ದ. 3 ದಿನ ಕಳೆಯುವಷ್ಟರಲ್ಲಿಯೇ ನಾನು ಕೂಡ ತುದಿಗಾಲಲ್ಲಿ ನಿರೀಕ್ಷಿಸುತ್ತಿದ್ದೆ. ಹಣ ಸಿಕ್ಕಿತೆ ಎಂದು ವಿಚಾರಿಸಿದ ನನ್ನ ಜೋಲು ಮುಖ ನೋಡಿ, ಇದೇ ಕೊನೆಯ ಭೇಟಿ ಎಂದ. ನೀನಿನ್ನು ಇಲ್ಲಿಗೆ ಬರುವಂತಿಲ್ಲ, ಅವರೂ ಕೂಡ ನಮ್ಮಲ್ಲಿಗೆ ಬರುವಂತಿಲ್ಲ ಎಂದ. ಅಮ್ಮ ಹೊಟ್ಟೆ ತುಂಬ ಉಣಿಸಿದಳು, ಮನದ ತುಂಬ ಹಾರೈಸಿದಳು. ನನ್ನ ತಲೆಗೂದಲನ್ನು ಸಿಕ್ಕಿಲ್ಲದಂತೆ ಬಿಡಿಸಿದಳು. ತನ್ನ ಒಲವಿನ ಮುತ್ತನ್ನೆಲ್ಲ ಪೋಣಿಸುವಂತೆ ನೀಳ ಜಡೆಯನ್ನು ಹೆಣೆದಳು. ಅವಳು ಮುಡಿಸಿದ ಮಲ್ಲಿಗೆ ಅವಳಂತೆಯೇ ತಲೆ ತುಂಬ ಘಮಘಮಿಸಿದವು. ಮಧ್ಯದಲ್ಲಿ ಸೇರಿದ್ದ ಕನಕಾಂಬರ ಕಣ್ಣಾಮುಚ್ಚಲೆಯಾಡಿದವು. ಅಮ್ಮನನ್ನು ಅಡಿಗಡಿಗೆ ನೋಡುತ್ತಾ ಕೀಳಲಾರದ ಹೆಜ್ಜೆಯನ್ನು ಕೀಳುತ್ತಾ ಅವನ ಹಿಂದೆ ಅಡಿ ಇಟ್ಟೆ. ಈ ವಿಷಯದಲ್ಲಿ ಮಾತ್ರ ಅವನು ಆಡಿದ ಮಾತಿಗೆ ತಪ್ಪುವನಲ್ಲ. ಅವನ ಅಹಂಕಾರಕ್ಕೊಂದು ತುರಾಯಿ ಬೇಕಲ್ವೇ? ನಾನು ಅವನ ಮನೆಗೆ ಹೋದ 3 ದಿನಗಳವರೆಗೆ ನನ್ನ ಜಡೆಯನ್ನು ಬಿಚ್ಚಲಿಲ್ಲ. ಅಮ್ಮನ ಪ್ರೀತಿಯ ಮುತ್ತುಗಳು ಎಲ್ಲಿ ಜಾರಿ ಹೋಗುವವೋ ಅಂತ. ಅದು ನನ್ನ ಹೃದಯದ ಅನುಬಂಧ. ಅವನಿಗಾದರೂ ಕೊನೆಯ ಮಾತು. ನಾನು ಮತ್ತೆ ಅಮ್ಮನನ್ನು ನೋಡಲಿಲ್ಲ. ಇವೆಲ್ಲವನ್ನು ನಾನು ನಿನಗೆ ಅರಿಕೆ ಮಾಡಿಕೊಳ್ಳುವ ಅವಶ್ಯಕತೆಯೂ ಇಲ್ಲ. ನನಗೆ ಗೊತ್ತು, ನಿನ್ನವೇ ಲೆಕ್ಕಣಿಗರು ಇಂತಹ ಕೋಟ್ಯಾನುಕೋಟಿ ವರದಗಳನ್ನು ನಿನಗೆ ದಿನಂಪ್ರತಿ ತಲುಪಿಸುತ್ತಾರೆ ಅಲ್ವೇ? ಆದರೆ ಅವೆಲ್ಲ ಅಲೇಖನೆಯಿಂದ ಬರೆದವು. ಆದರೆ ಇದು ಹೃದಯದಿಂದ ಬರೆದದ್ದು. ಅದು ಹೆಣ್ಣು ಹೃದಯದ ಚೂಪಾದ ಮೊನೆಯಿಂದ ಅದರೊಳಗಿನ ಕೆಂಪು ಶಾಯಿಯಿಂದ ಬರೆದ ಅಕ್ಷರಗಳ ಸರಮಾಲೆ. ಬಹುಶಃ ನಿನ್ನ ಲೆಕ್ಕಣಿಗರಲ್ಲಿ ನನ್ನಂತಹ ಹೆಣ್ಣು ಹೃದಯದವರು ಯಾರೂ ಕೂಡ ಇಲ್ಲದ್ದರಿಂದ ಇಂತಹದೊಂದು ನಿವೇದನೆ ನಿನಗೆ ಇದುವರೆಗೂ ತಲುಪಿರಲಾರದು. ಎಂದಿನಂತೆ ಕಿಟಕಿ ಬಾಗಿಲುಗಳು ಮುಚ್ಚಲ್ಪಟ್ಟ ಆತ್ಮದ ಬಂಧಿ ನಾನು. ಅಮ್ಮನನ್ನಾಗಲಿ ಅಪ್ಪನನ್ನಾಗಲಿ ಬೆನ್ನು ಹಿಂದಿನ ತಮ್ಮನನ್ನಾಗಲಿ ಮತ್ತೆ ನೋಡಲಿಲ್ಲ. ಆದರೂ ದೂರದ ಆಸೆ. ಅಮ್ಮ ಹಾಗೆಯೇ ಸುಮ್ಮನಿರುವಳಲ್ಲ. ನನಗೆ ಗೊತ್ತು, ಅವಳು ನನ್ನನ್ನು ಕಾಣಲು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾಳೆ. ಆದರೆ ಅದ್ಯಾವುದೂ ಕೂಡ ಫಲಿಸದಂತಹ ದುರ್ಗಮವಾದ ಕೋಟೆಯನ್ನು ಅವನು ಕಟ್ಟಿದ್ದ. ಅವನ ಹಣದ ವ್ಯಾಮೋಹ ನಮ್ಮ ಎಲ್ಲ ಅನುಬಂಧ, ಪ್ರೀತಿ ವಾತ್ಸಲ್ಯಗಳನ್ನು ನುಂಗಿ ಹಾಕಿತು. ಅಂಧನಾಗಿದ್ದನವ, ಆದರೂ ತನ್ನ ನಿಲುವಿನಲ್ಲಿ ಗಟ್ಟಿಯಾಗಿದ್ದ. ಸುತ್ತಲಿನವರು ಅನೇಕರು ಹೇಳುತ್ತಿದ್ದರು, ಅವನಿಗೆ ಏನು ಸರಿಯೋ ಅದರಂತೆ ನಡೆದುಕೋ, ಮತ್ತು ನೀನು ಕೂಡ ಅನೇಕ ಕಡೆಯಲ್ಲಿ ನಿನ್ನ ವಾಣಿಯನ್ನು ಬಿತ್ತರಿಸುತ್ತಿದ್ದೀಯಾ. ಅವನೇ ನನ್ನ ಪರದೈವ, ಅವನನ್ನು ಅನುಸರಿಸುವುದೇ ನನ್ನ ಕರ್ತವ್ಯ ಎಂದು ಅವನು ಈ ಜಗತ್ತಿನಲ್ಲಿ ಎಲ್ಲರನ್ನೂ ಎಲ್ಲಿ ಯಾವಾಗ ಬೇಕಾದರೂ ಭೇಟಿಯಾಗಬಹುದು. ಆದರೆ ನೀನು ಹೇಳಿರುವ ತಾಯಿ ದೇವರನ್ನು, ಯಾವಾಕೆಯ ಪಾದದಡಿಯಲ್ಲಿ ಸ್ವರ್ಗವಿದೆ ಎಂದು ನೀನೇ ವೈಭವೀಕರಿಸಿದ್ದೀಯೋ ಆಕೆಯನ್ನು ಒಮ್ಮೆಯಾದರೂ ನೋಡುವಂತಿಲ್ಲ.
ಈ ಅಲ್ಪಮತಿಗೆ ಹೊಳೆಯುವ ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಿನ್ನ ಬಳಿ ಹೊತ್ತಿದೆಯೋ ಇಲ್ಲವೋ? ನನ್ನ ಇಡೀ ಬದುಕು ನಿನಗೆ 3 ಗಂಟೆ ನಾಟಕ ಅಂತ ಅನಿಸಬಹುದು, ನಾನು ಪಾತ್ರಧಾರೆ ಅಂದೆನಿಸಬಹುದು. ಆದರೆ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೋ, ನನ್ನವು ಎರವಲು ಸುಖ ದುಃಖಗಳಲ್ಲ, ಅವು ಅಭಿನಯಿಸುವಂತಹದ್ದಲ್ಲ, ಅನುಭವಿಸುವಂತಹವುಗಳು. ನೀನು ಮಾತ್ರ ನಿರ್ಲಿಪ್ತ ನಿರ್ದೇಶಕ. ನಿನ್ನದೇ ಪಾತ್ರವೊಂದು ನನ್ನ ಮನಸ್ಸುಗಳ ಮೇಲೆ ದುರಾಕ್ರಮಣ ಎಸಗುತ್ತಿರುವಾಗ ನಿರ್ದೇಕನಾಗಿ ನಿನ್ನದೇನು ಕರ್ತವ್ಯವೇ ಇಲ್ಲವೇ? ಹೋಗಲಿ, ಒಂದೇ ಒಂದು ಸಮಾಧಾನವನ್ನಾದರೂ ಒದಗಿಸು. ಇದರಲ್ಲಿ ನನ್ನದೇನು ತಪ್ಪಿದೆ ಹೇಳು? ಅವನು ತಿಂದೆಯಾ ಉಂಡೆಯಾ ಎಂದು ಕೇಳಲಿಲ್ಲ. ಆದರೆ ಉತ್ತಿದ ಬಿತ್ತಿದ ಚೆದರು ಹೋಗಿದ್ದ ಮನಸ್ಸು, ಗ್ಲಾನಿಯಿಂದ ಕೂಡಿದ ಆತ್ಮದ ನಡುವೆಯೂ ಚೊಚ್ಚಿಲ ಬಸಿರಿನಲ್ಲಿ ದೇಹ ಮಾತ್ರ ಸೊಂಪಾಗಿತ್ತು ಮತ್ತು ಅವನಿಗೆ ಹಸಿವೆಯೂ ತೀವ್ರವಾಗಿತ್ತು. ಸ್ವತಃ ನಾನೇ ತಾಯಿಯಾಗುವ ಹಾದಿಯಲ್ಲಿದ್ದರೂ ತಿರುವಿನಲ್ಲಿ ನಿಂತು ಪ್ರತಿಕ್ಷಣವೂ ತವರಿನ ದಾರಿಯನ್ನು ತಿರುಗಿ ನೋಡುತ್ತಿದ್ದೆ. ದೂರದವರೆಗೂ ಯಾವ ಆಕೃತಿಯೂ ಕಾಣುತ್ತಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ನೆನಪಿನ ಹಸಿರು ಮರಗಳು ಮಾತ್ರ ಆಗೀಗ ಎಲೆಯುದುರಿಸುತ್ತಾ ಬೋಳಾಗುವ ಕ್ರಿಯೆಯಲ್ಲಿ ನಿರತವಾಗಿದ್ದು. ಆಮೇಲೆ ನನಗೆ ತಿಳಿದು ಬಂದದ್ದೆಂದರೆ, ಅಮ್ಮ ಅಪ್ಪನ ಮನವೊಲಿಸಿ ಅವರದೆನ್ನುವ ಎಲ್ಲವನ್ನು ಮಾರಿ 20,000 ಗಂಟನ್ನು ಮಾಡಿಕೊಂಡು ನಮ್ಮ ಮನೆಗೆ ಬರುತ್ತಿದ್ದಳಂತೆ. ಆ ದಿನ ಕಾಗೆ ಕಾ ಎಂದು ಕರೆಯುತ್ತಿತ್ತು, ಬಲಗಣ್ಣು ಅದುರುತ್ತಿತ್ತು, ಒಲೆ ಮರೆಯುತ್ತಿತ್ತು. ಬಹುಶಃ ಅಮ್ಮ ಬರುವಳೇನೋ. ಹೊರಟಿದ್ದ ಅಮ್ಮ ಬರಲಿಲ್ಲ. ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಯ್ತಂತೆ. ಎಲ್ಲವೂ ಅಂತೆ ಕಂತೆಗಳು. ಆಗಲೂ ಆ ಗಳಿಗೆಯಲ್ಲೂ ಅಮ್ಮನ ಹೆಣವನ್ನು ಕೂಡ ನೋಡಲು ಕಳಿಸಿರಲಿಲ್ಲ ಅವನು. ಬದಲಿಗೆ ಆ ಸುದ್ದಿ ನನಗೆ ತಲುಪದಂತೆ ಎಚ್ಚರ ವಹಿಸಿದ. ಇಲ್ಲೇ ನಮ್ಮೂರಿನ ದೊಡ್ಡ ಆಸ್ಪತ್ರೆಯಲ್ಲಿ ಅವಳ ಹೆಣವನ್ನು ಕೊಯ್ದರಂತೆ. ಬಹುಶಃ ಹೃದಯವನ್ನು ಕೊಯ್ದಿರಲಾರರು. ಅದರ ಹೋಳು ಮಾಡಿದರೆ ಅದರಲ್ಲಿ ಸಿಗುತ್ತಿದ್ದುದು ಹೆಪ್ಪುಗಟ್ಟಿದ್ದ ರಕ್ತವಲ್ಲ, ಬದಲಿಗೆ ಹೆಪ್ಪುಗಟ್ಟಿದ ಆತ್ಮ. ಚಿತ್ತಾಗದ ಲಕ್ಷ್ಮಣ ರೇಖೆಗಳು, ಹಲವು 10 ಅಗ್ನಿ ಪರೀಕ್ಷೆಗಳ ಕುರುಹುಗಳು. ಆದರೆ ಒಂದಂತೂ ಸತ್ಯ, ಅವಳ ದೇಹವನ್ನು ಛಿದ್ರಗೊಳಿಸಿದರೂ ಬದುಕಿದ್ದಾಗಲೂ ಸತ್ತಾಗಲೂ ಅವಳ ಮನಸ್ಸನ್ನು, ಆತ್ಮವನ್ನು ಯಾರೂ ಮುಟ್ಟಿರಲಿಲ್ಲ. ಚಿರಕನ್ಯೆಯಾಗಿ ಇದ್ದ ಅವಳ ಕಣ್ಣುಗಳು ಮಾತ್ರ ತೆರೆದುಕೊಂಡೇ ಇದ್ದುವಂತೆ. ಯಾರನ್ನು ನೋಡಲು ನಿರೀಕ್ಷಿಸಿದ್ದಳೋ ಆಗಮನಕ್ಕೆ ಅವಳ ದುರ್ದೈವಿ ಕಂಗಳು ತೆರೆದುಕೊಂಡಿರಬಹುದು. ಅಲ್ಲಿಂದ ಇಲ್ಲಿಂದ, ಕಿಟಕಿಯಿಂದ, ಗವಾಕ್ಷಿಯಿಂದ ತುಣುಕು ಸುದ್ದಿಗಳನ್ನು ನಾನು ಕೇಳಿದ್ದರೂ ಎಲ್ಲವನ್ನು ನೋಡಿ ಬಂದಿದ್ದ ಅವನು ಬಿಗುವಾಗಿಯೇ ಇದ್ದ. ಅಮ್ಮನ ಹೆಣದ ಬಳಿ ಕೂತಿದ್ದ ಗಾಯಗೊಂಡ ನನ್ನಪ್ಪನು ಅಮ್ಮನ ಉಡಿಯಲ್ಲಿದ್ದ 20,000 ರೂಪಾಯಿಗಳನ್ನು ತೆಗೆದು ಅವನ ಕೈಗಿತ್ತರಂತೆ. ಈಗಲಾದರೂ ಆಕೆಯನ್ನು ಕರೆದುತ್ತಾ ಎಂದು ಬೇಡಿಕೊಂಡರಂತೆ. ಅವನು ಯಾವುದನ್ನು ನನಗೆ ತಿಳಿಸಲೇ ಇಲ್ಲ, ನನ್ನನ್ನು ಕರೆದುಕೊಂಡು ಹೋಗಲೂ ಇಲ್ಲ. ಮಗಳೊಬ್ಬಳು ಹುಟ್ಟಿದಳು. ಅಮ್ಮನಂತೆಯೇ ಚಹರೆ, ಕಣ್ಣುಗಳು, ಆಳವಾದ ಕೊಳಗಳು. ಅಮ್ಮನಂತೆಯೇ ಅವಳನ್ನು ಎತ್ತಿ ಲಾಲಿಸಿ ಮುದ್ದು ಮಾಡಿ ಆಡಿಸಿದೆ. ಈಗ ಕಣ್ಣೀರು ಹರಿದು ನದಿ ಕೊಳ್ಳಗಳಾಗುತ್ತಿರಲಿಲ್ಲ, ಬದಲಿಗೆ ಮಂಜಿನಂತೆ ಕಣ್ಣ ಕೊನೆಯ ಮಾತ್ರ ಪ್ರತಿಫಲಿಸುತ್ತಿದ್ದವು. ನಿನ್ನ ಅದ್ಭುತ ಕೊಡುಗೆಗೆ ನಮನ. ಮರೆಯುವ ಶಕ್ತಿ ಕೊಟ್ಟಿದ್ದೆ, ಬದುಕಿನ ಛಲ ನೀಡಿದ್ದೆ. ನೆನಪಿನ ತಂಗಾಳಿ ಬಾಳ ಬೆಂಗಾಡಿನ ಹಾಯೆನಿಸುವಷ್ಟು ತಂಪಾಗಿ ಬೀಸುತ್ತಿತ್ತು. ಇನ್ನು ಅವಳಿಗೆ ಹಾಲುಡಿಸುತ್ತಿರುವಾಗಲೇ ಮತ್ತೆ ಫಲಭರಿತಳಾದೆ. ಅವಳನ್ನು ಎತ್ತಿ ಆಡಿಸುತ್ತಿರುವಾಗಲೇ ಮತ್ತೊಂದು ಜೊತೆ ಕಾಲಿನ ಮಧುರ ಒದೆತಗಳು, ಪುಟ್ಟ ಹೃದಯದ ಮಿಡಿಯುವಿಕೆ ನನ್ನಲ್ಲಿ ಅಂಕುರಿಸಿತು. ನಾನು ಆತಂಕಕ್ಕೊಳಗಾಗಿದ್ದೆ. ಅವನು ಮೀಸೆ ತಿರುವುದ. ಸಾಕುವವನು ನಾನು, ಹಡಿಯಲಿಕ್ಕೇನು ಕಷ್ಟ ನಿನಗೆ? ಪಾಪ, ಅವನು ಸರಿಯಾಗಿ ಹೇಳುತ್ತಿದ್ದಾನೆ. ಹಡಿಯುವ ಕಷ್ಟ ಏನೆಂದು ನೀನು ಒಮ್ಮೆಯಾದರೂ ಅವನಿಗೆ ತಿಳಿಸಿದ್ದಿದ್ದರೆ ಅವನು ಈ ಮಾತನ್ನು ಹೇಗೆ ಆಡುತ್ತಿದ್ದ? ಗಂಟಲು ಕ್ಯಾಕರಿಸಿ ಹೋಗಿದಂತೆ ಬಿಗಿತವನ್ನು ಕಡಿಮೆ ಮಾಡಲು ಮೂತ್ರ ವಿಸರ್ಜಿಸಿದಂತೆ ಸುಲಭವಾಗಿ ಒಂದಿಷ್ಟು ಉನ್ಮತ್ತ ಸಂತೋಷವನ್ನು ಸರಳವಾಗಿಟ್ಟು ಸೃಷ್ಟಿಯನ್ನು ರೂಪಿಸಿಬಿಟ್ಟು ನೀನು ನಿರ್ಲಿಪ್ತನಾಗಿರುವೆ. ಅವನು ರಕ್ತ ಮಾಂಸಗಳಿಂದ ಸೇಂಚನಗೊಳಿಸಬೇಕೆ? ತನ್ನ ಎಲುಬಿನ ಲವಣಗಳನ್ನು ಕರಗಿಸಿ ಗರ್ಭವನ್ನು ಉಣಿಸಬೇಕೆ? ಮಾಂಸಖಂಡಗಳಷ್ಟೇ ಅಲ್ಲದೆ ಸೊಂಟದ ಎಲುಬುಗಳ ಕೀಲುಗಳು ಮುರಿಯುವಂತಹ ನೋವಿನ ನಡುವೆ ಅವನು ಬಿರಿಯಬೇಕೆ? ಇದೆಲ್ಲದರ ಅನುಭವ ಅವನಿಗೂ ಆಗಿದ್ದರೆ? ಇಲ್ಲ, ಈ ರೀತಿ ಕೇಳಲು ನಿನಗೆ ಅವಕಾಶವಿಲ್ಲ. ಏಕೆಂದರೆ ನೀನು ಸೃಷ್ಟಿಕರ್ತ. ಅವನು ನಿನಗೆ ಪ್ರಿಯವಾದ ಸೃಷ್ಟಿ, ನಾನು ಅಪ್ರಿಯಳಾದ ಸೃಷ್ಟಿಯೇ. ಅವನ ಸಂತೋಷಕ್ಕೆ ಎಣೆಯಿಲ್ಲದಂತೆ ಅವನು ಬಯಸಿದಂತೆಯೇ ಗಂಡೇ ಹುಟ್ಟಿತು. ನನಗೆ ವಿಶೇಷ ಸಂತೋಷವಾಗದಿದ್ದರೂ ಒಂದು ಸಮಾಧಾನವಂತೂ ಸಿಕ್ಕಿತು. ನನ್ನಂತಹದೇ ಜೀವಂತ ಚೇತನದ ಅಸಹಾಯಕ ಬಂದಿಯಾಗುವ ಜೀವ ಸೃಷ್ಟಿಯಾಗಲಿಲ್ಲವಲ್ಲ. ಯಾವ ನೆಲೆಯೂ ಇಲ್ಲದ ಅಧೀನಳಾಗಿ ಬದುಕಬೇಕಾದ ದುಸ್ಥಿತಿ ಇಲ್ಲದ, ಗಂಡು ಎಂಬ ಅಹಂಕಾರದ ದಾಷ್ಟ್ಯದ ಹೆಜ್ಜೆಗಳನ್ನಿಡಬಲ್ಲ ಮಗ ಹುಟ್ಟಿದನಲ್ಲ. ಹೀಗಾಗಿ ಹೆಣ್ಣು ಕೂಸಿನ ಮೇಲೆಯೇ ನನಗೆ ಹೆಚ್ಚಿನ ಮಮತೆ. ಮಕ್ಕಳಿಬ್ಬರು ಬೆಳೆಯುತ್ತಿದ್ದರೂ
ಅವನ ಅಹಂಕಾರದ ಮೇಲರಿಮೆಯ ಪ್ರತಿಷ್ಠೆಯ ಮೊಟ್ಟೆಗಳೊಡೆದು ಮರೆಯಾಗುತ್ತಲೇ ಇದ್ದವು. ನಾನು ಅತ್ಯಂತ ವಿಧೇಯ ಸೇವಕಿಯಾಗಿ ಮಾರ್ಪಟ್ಟಿದ್ದೆ, ಏಕೆಂದರೆ ನನ್ನ ಬದುಕಿನ ಮಾರ್ಗ ಅದೊಂದೇ ಆಗಿತ್ತು. ಜಗತ್ತಿಗೆ ಯಾವ ಕಾಣಿಕೆಯನ್ನು ನೀಡದ, ಜಗತ್ತಿನಿಂದ ನಾನೇನೂ ಪಡೆಯದ, ಸಾಮಾಜಿಕ ಸಂಬಂಧದ ಅರಿವೇ ಇಲ್ಲದ, ಹೆಸರಿಲ್ಲದ ವ್ಯಕ್ತಿಯೂ ಅಲ್ಲದ ನಾನು ಕೇವಲ ಅವನ ಹೆಂಡತಿ, ಅರ್ಥಾತ್ ಬಿಟ್ಟಿ ಸೇವಕಿಯಾಗಿದ್ದೆ. ರಾತ್ರಿಯೇ ನೀರುವತೆಯಲ್ಲಿ ಅಕಸ್ಮಾತ್ ಅವನ ರಕ್ಷಣೆ ಇಲ್ಲದಿದ್ದಲ್ಲಿ ನಾನು ಏನಾಗಬಹುದೆಂದು ಊಹಿಸಿಯೇ ನನಗೆ ನಡುಕ ಬರುತ್ತಿತ್ತು. ಅವನಿಲ್ಲದ ನಾನಿಲ್ಲ ಎಂಬ ಸತ್ಯ ರಾಚುವಷ್ಟು ಕಣ್ಣೆದುರಿಗಿತ್ತು. ನಾನು ಅವನ ನೆರಳು ಅಷ್ಟೇ. ಇದನ್ನು ಒಪ್ಪಲು ನಾನು ಮೊದಮೊದಲು ತಯಾರಿರಲಿಲ್ಲ. ನನ್ನಲ್ಲಿಯೇ ತೀವ್ರ ಸಂಘರ್ಷ ನಡೆದಿತ್ತು. ಅವನಿಲ್ಲದ ಮುಂದೇನು ಎಂಬ ಪ್ರಶ್ನೆ ಮೂಡಿದ ಕೂಡಲೇ ನಾನು ಭಯಭೀತಳಾಗುತ್ತಿದ್ದೆ. ಆ ಪ್ರಸಂಗವನ್ನು ನೆನಪಿಸಿಕೊಳ್ಳಲು ಕೂಡ ನನಗೆ ಹೆದರಿಕೆಯಾಗುತ್ತಿತ್ತು. ಸೇವಕಿಯಾದರೂ ಸರಿದೂಡಿಸಿಕೊಂಡು ಅನ್ನ, ನೀರು, ನೆಲೆ ಕಾಣಿಸುತ್ತಿದ್ದ ದಣಿ ನನಗೆ ನಿಜವಾಗಿಯೂ ಮಹಾತ್ಮನೆನಿಸುತ್ತಿದ್ದ. ಹೀಗೆಯೇ ಮುಂದುವರೆದಿದ್ದರೆ ಬಹುಶಃ ನಾನೂ ಕೂಡ ಮಕ್ಕಳ ಮದುವೆ ಮಾಡಿ ಒಂದು ದಿನ ಸತ್ತು ಹೋಗುತ್ತಿದ್ದನೇನೋ ಅಮ್ಮನಂತೆ. ಆದರೆ ಅದೊಂದು ದಿನ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ ನವ. ಏನೋ ಹೊಟ್ಟೆಯಲ್ಲಿ ಗಡ್ಡೆ ಬೆಳೆದಿದೆ ಎಂದು ಡಾಕ್ಟರ್ಗಳು ಏನೆಲ್ಲ ಪರೀಕ್ಷೆ ಮಾಡಿ ಆಪರೇಷನ್ ಆಗಬೇಕೆಂದರು. ಅವನು ಮುಖ ಕಿವಿಚಿದ. ಬಹುಶಃ ನನ್ನ ಮೇಲೆ ಕೋಪಗೊಂಡನೇನೋ, ಆದರೆ ಅವರೆಲ್ಲರೆದುರಿಗೆ ವ್ಯಕ್ತಪಡಿಸಲಿಲ್ಲ ಅಷ್ಟೇ. ಅಂತೂ ನನ್ನ ಆಪರೇಷನ್ ನಡೆದ ನಂತರ ಅವನು ಬಂದು ನಿಂತ. ಇನ್ನೇನೂ ವಿಚಾರಿಸಲಿಲ್ಲ. ಕತ್ತಿನಲ್ಲಿರುವ ಸರ ಕೊಡು ಎಂದು ಕೇಳಿದ. ಆ ಸರದ ವಿಚಾರ ಒಂದಿಷ್ಟು ಹೇಳಿಬಿಡುವುದು ಸೂಕ್ತ. ನನ್ನ ಮದುವೆಯಾದಾಗ ಅಮ್ಮ ಆ 2 ಎಳೆ ಚಿನ್ನದ ಸರವನ್ನು ಮಾಡಿಸಿದ್ದು. ಅದು ಕೂಡ ಆಕೆಯ ತಾಯಿ ಅವಳ ಮದುವೆ ಕಾಲದಲ್ಲಿ ಕೊಟ್ಟಿದ್ದ ಚಿನ್ನವನ್ನು ಕರಗಿಸಿ ಮಾಡಿಸಿದ್ದು. ಅಮ್ಮನ ನೆನಪಿಗೆ ನಾನು ಅದನ್ನು ಸದಾ ಹಾಕಿಯೇ ಇರುತ್ತಿದ್ದೆ. ಹೀಗಾಗಿ ಹಠಾತ್ತಾಗಿ ಕೇಳಿದ್ದರಿಂದ ಕೊಡಲು ಮನಸ್ಸು ಕೂಡಲೇ ಒಪ್ಪಲಿಲ್ಲ. ತಡವರಿಸುತ್ತಾ ಕೇಳಿದೆ, ಅದೀಗ ಯಾಕೆ ಬೇಕಾಗಿದೆ? ಬಹುಶಃ ನನ್ನ ಬದುಕಿನಲ್ಲಿ ಅವನಿಗೆ ಎದುರಾಡಿದ ಮೊದಲ ಪ್ರಶ್ನೆ ಇದು. ಅವನು ಯಾವುದೇ ಕಿಂಚಿತ್ತೂ ಮುಲಾಜಿಲ್ಲದೆ, ಕರುಣೆ ಇಲ್ಲದೆ ಬಹಳ ಸಹಜವಾಗಿ ಹೇಳಿದ, ಮತ್ತೆ ಮದುವೆ ಆಗ್ತಿದ್ದೀನಿ. ಆ ಹೆಣ್ಣಿಗೆ ತಗೊಂಡು ಹೋಗಬೇಕಾಗಿದೆ. ನನ್ನ ಕಣ್ಣ ಮುಂದೆ ಕತ್ತಲು ಕವಿಯಿತು. ಈ ಗ್ಲೂಕೋಸ್ ಬಾಟ್ಲಿಗಳನ್ನು ಕಿತ್ತು ಓಡಿ ಹೋಗಲೇ? ಓಡುವುದಾದರೂ ಎಲ್ಲಿಗೆ? ಅವನ ಕೆನ್ನೆಗೆ ಬಿಗಿಯಲೇ? ಛೇ, ಅಸಾಧ್ಯ. ಮಕ್ಕಳ ಗತಿಯೇನು? ನನ್ನ ಮನೆಯ 4 ಗೋಡೆಗಳು ಕೂಡ ನನಗೆ ಇನ್ನು ಲಭ್ಯವಿಲ್ಲ ಎನ್ನುವ ಸತ್ಯ ನನ್ನೆದುರಿಗೆ ತೆರೆಯುತ್ತಿದ್ದಂತೆಯೇ ನಾನು ಅಚೇತನಳಾದೆ. ನಾನು ನನ್ನ ಕೊರಳಲ್ಲಿದ್ದ ಸರವನ್ನು ನನ್ನ ಜೀವವೋ ಎನ್ನುವಂತೆ ಎಡಗೈಯಲ್ಲಿ ಹಿಡಿದು ನಾನು ಸರ ಕೊಡಲ್ಲ ಎಂದೆ. ಇದನ್ನು ನಿರೀಕ್ಷಿಸದಿದ್ದ ಅವನಿಗೆ ಬಹುಶಃ ಆಘಾತವಾಗಿರಬೇಕು. ಕ್ರೂರ ನೋಟವನ್ನು ಬೀರಿದ. ಸರ ಸಿಗದಿದ್ದಕ್ಕಿಂತ ಹೆಚ್ಚಾಗಿ ನನ್ನ ನಿರಾಕರಣೆಯಿಂದಲೇ ಅವನಿಗೆ ಹೆಚ್ಚಿನ ಅವಮಾನವಾಗಿತ್ತು. ಸೇಡಿನಿಂದ ಅವನು ಕುದಿಯುತ್ತಿದ್ದ. ಓಹೋ, ಹಾಗೂ ನಿನ್ನ ಸರ ಕೊಡದಿದ್ದಲ್ಲಿ ನನ್ನ ಮದುವೆಯಾಗುವುದಿಲ್ಲ ಅಂತ ತಿಳ್ಕೊಂಡಿದ್ದೀಯೇನೋ ಅಂತ ಜಬರಿಸಿದ. ನಾನು ಕ್ಷೀಣ ದನಿಯಲ್ಲಿ ಕೇಳಿದ, ಈಗ ಇನ್ನೊಂದು ಮದುವೆ ಯಾಕೆ ಬೇಕಾಗಿದೆ? ಯಾಕೆ ಅಂತ ವಿವರಣೆನೇನು ಕೊಡಬೇಕಾ ನಿನಗೆ? ಕೇಳು ಹಾಗಾದರೆ. ನಿನ್ನಂಥ ಭಿಕಾರಿ ಹೆಣ್ಣನ್ನು ಮದುವೆ ಮಾಡಿಕೊಂಡು ಬದುಕನ್ನು ಕಳ್ಕೊಳ್ಳೋಕ್ಕೆ ನನಗಿಷ್ಟವಿಲ್ಲ. ನಿನ್ನಂಥ ರೋಗಿಷ್ಠೆಯಿಂದ ಏನು ಉಪಯೋಗ? ಅದಕ್ಕೆ ಒಳ್ಳೆ ಮನೆತನದ ಒಳ್ಳೆ ಹುಡುಗಿನ ಮದುವೆಯಾಗ್ತಿದ್ದೀನಿ. ನನಗೆ ನೋವುಗಳನ್ನು ಭರಿಸುವ ಶಕ್ತಿಯನ್ನು ನೀನು ನೀಡಿದ್ದೆ. ಆದರೆ ನೋವುಗಳನ್ನು ನೀಡುವ ಇಷ್ಟೊಂದು ಕ್ರೌರ್ಯವನ್ನು ಅವನಿಗೆ ನೀಡಬಾರದಿತ್ತು. ಸಹನೆಯೇ ನನ್ನ ಬಾಳ ಮಂತ್ರವಾಗಿದ್ದರೂ ಆ ಅಸಹಾಯಕ ಪರಿಸ್ಥಿತಿಯಲ್ಲೂ ನಾನು ಉರಿದು ಬಿದ್ದೆ. ನಾನು ಮಾತನಾಡುವುದಕ್ಕೆ ಮೊದಲೇ ಅವನು ಹೇಳಿದ, ಇನ್ನೂ ಕೇಳಬೇಕೇನು? ನಿನ್ನಿಂದ ನನಗೆ ಯಾವ ಸುಖ ಸಿಕ್ಕಿದೆ? ಮುಟ್ಟಿದಾಗಲೆಲ್ಲ ಹೆಣದಂತೆ ಬಿದ್ದುಕೊಂಡಿರ್ತಿದ್ದೆಯಲ್ಲ, ಅದಕ್ಕೆ ಇನ್ನೊಂದು ಮದುವೆ ಆಗ್ತಿರೋದು. ನನ್ನ ಮನಸ್ಸಿನ ವಿಚಾರ ಶಕ್ತಿ ತುಂಡಾಗಿತ್ತು. ಮಾತು ಮೂಕವಾಗಿತ್ತು. ಅಶ್ರುತೆರೆಯಿಂದ ಕಣ್ಣುಗಳು ಮಂಜಾಗಿದ್ದವು. ನಾನು ಏಕಾಏಕಿ ಬೀದಿಗೆಸೆಯಲ್ಪಟ್ಟಿದ್ದೆ. ಅಸಹ್ಯವಾದ ಕಸದಂತೆ ನನಗೆ ಆಕ್ರೋಶ ತುಂಬಿ ಬಂತು. ಹಾಸಿಗೆಯಿಂದ ಏಳಲು ಬಯಸಿದೆ, ಆದರೆ ಏಳಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ಆಲೋಚಿಸಲಾರಂಭಿಸಿದೆ. ಅವನ ಮದುವೆಯನ್ನು ತಡೆಯಲು ನನಗೆ ಸಾಧ್ಯವೇ? ನಾನು ಅವನ ಅಧೀನ ಸೇವಕಿ ಎಂಬ ನನ್ನ 3-4 ಸರಳ ಪ್ರಶ್ನೆಗೆ ಸಾವಿರಾರು ಪ್ರತ್ಯುತ್ತರಗಳು ಸಿಕ್ಕವು. ನೋಡು, ನೀನಂತೂ ರೋಗಿಷ್ಟೇ. ಅವನು ಇನ್ನೊಂದು ಮದುವೆಯಾಗಲಿ ಬಿಡು. ಅರೆ, ಇದೊಳ್ಳೆ ಚೆನ್ನಾಯ್ತಲ್ಲ. ಗಂಡಸು ಅವನು ಒಂದಿಲ್ಲದಿದ್ದರೆ 4 ಮಾಡಿಕೊಳ್ಳುತ್ತಾನೆ. ಅದೆಲ್ಲ ನೀನು ಕೇಳೋಕ್ಕಾಗುತ್ತಾ ಎನ್ನುವುದು ಒಂದು ದನಿಯಾದರೆ, ನೋಡಮ್ಮ,
ಅವನು ಮದುವೆಯಾದರೆ ಆಗಲಿ, ನಿನಗೆ ತಿಂಗಳಿಗೆ ಒಂದಷ್ಟು ಹಣ ಬರೋ ಹಾಗೆ ಕೇಸು ಹಾಕು. ಒಂದು 4-5 ವರ್ಷ ಆಗುತ್ತೆ ತೀರ್ಮಾನ ಆಗೋಕ್ಕೆ. ಅಲ್ಲಿವರೆಗೆ ಕೂಲಿ ನಾಳಿ ಮಾಡಿಕೊಂಡಿರು. ಮೀಸೆಯಡಿಯಲ್ಲಿ ಕಿರುನಗೆ ಬೀರಿದ ಒಬ್ಬಿಬ್ಬರು ಪಾಪ ಎಂದು ಹುಸಿ ಸಹಾನುಭೂತಿ ತೋರಿದರು. ಹಾಗಿದ್ದರೆ ಅವನು ಮಾಡ್ತಿರೋದು ಸಮಾಜದ ಮಾನ್ಯತೆ ಇದೆ ಮತ್ತು ಇದಕ್ಕೆಲ್ಲ ನಿನ್ನ ಕುಮ್ಮಕ್ಕು ಇದೆಯಂತೆ. ನಿನ್ನ ಹೆಸರಲ್ಲೇ ಅವನು ಇದೆಲ್ಲ ಕಾರುಭಾರ ನಡೆಸುತ್ತಿರೋದು. ನಾನು ನಿನ್ನ ಅಪೂರ್ಣ ಸೃಷ್ಟಿ ಎನ್ನುವ ಕಾರಣಗಳಿಗಾಗಿ ಎಲ್ಲೂ ಬಾಗಿಲುಗಳು ನನಗಾಗಿ ಬಂದು, ಹೇ ಪ್ರಭುವೇ, ನನ್ನ ಮೊರೆ ಕೇಳಿಸುತ್ತಿದೆಯೇ? ನನ್ನ ಅಳಲು ನಿನಗೆ ತಲುಪಿದೆಯೇ? ನಾನೇನು ಮಾಡಲಿ? 3 ದಿನಗಳಿಂದ ಅವನು ಆಸ್ಪತ್ರೆಗೆ ಬಂದಿಲ್ಲ. ಆಸ್ಪತ್ರೆಯವರು ಕೊಡುತ್ತಿರುವ ಧರ್ಮದ ಅನ್ನವನ್ನು ನಾನು ಮತ್ತು ಮಕ್ಕಳು ಹಂಚಿಕೊಂಡು ತಿಂದು ಬದುಕಿದ್ದೇವೆ. ಅದಕ್ಕೂ ತೆರೆ ಬಿದ್ದಿತು. ಆ ದಿನ ಆಸ್ಪತ್ರೆಯವರು ನನ್ನನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದರು. ಮಕ್ಕಳಿಬ್ಬರನ್ನು ಕರೆದುಕೊಂಡು ತೀರಾ ಕಷ್ಟದಿಂದ ನಾನು ನನ್ನ ಮನೆಯ ಹಾದಿಯನ್ನು ಹಿಡಿದಿದ್ದೇನೆ. ಆದರೆ ಮನೆಯ ಮುಂಭಾಗಕ್ಕೆ ದಪ್ಪ ಬೀಗ, ಮನೆಯ ಮುಂಭಾಗದಲ್ಲಿ ಹಸಿರು ತೆಂಗಿನ ಗರಿಗಳ ಚಪ್ರ. ಮನೆಯಲ್ಲಿ ಯಾರೂ ಇಲ್ಲ. ಅಕ್ಕಪಕ್ಕದವರು ಕಿಟಕಿಯಿಂದ ಇಣುಕಿ ನೋಡಿ ಮರೆಯಾದರು. ಮಕ್ಕಳು ನನ್ನನ್ನು ಒತ್ತರಿಸಿಕೊಂಡು ಕುಳಿತವು. ಮನೆಯ ಮುಂಭಾಗದ ಜಗುಲಿಯ ಮೇಲೆ ಕುಳಿತಿದ್ದಂತೆಯೇ ಹಗಲು ಕಳೆದು ರಾತ್ರಿ ಅಡಿಯಿಟ್ಟಿತು. ಎಲ್ಲ ಮನೆಗಳ ಬಾಗಿಲು ಮುಚ್ಚಿ ಹೋಯಿತು. ರಾತ್ರಿಯ ನೀರವತೆ ಹೆಚ್ಚುತ್ತಿತ್ತು. ನನ್ನ ಅಸಹಾಯಕತೆ ನೋಡಿ ಮಕ್ಕಳು ಕೂಡ ಅಮ್ಮ ಹಸಿವು ಅನ್ನಲಿಲ್ಲ. ಕಾಲು ಜೋಮು ಹಿಡಿದಂತಾಗಿ ಜಗುಲಿಯ ಮೇಲೆ ಕೈ ಚಾಚಿದೆ. ಮಕ್ಕಳಿಬ್ಬರೂ ನನಗೆ ಅಂಟಿಕೊಂಡೇ ಬಿದ್ದುಕೊಂಡವು. ಹಾಗೆಯೇ ಮಂಪರು ಎಚ್ಚರ. ವೇಳೆ ಎಷ್ಟೋ ಗೊತ್ತಿಲ್ಲ. ಒಡಲು ಬೆಂದು ಹೋಗುವಂತಹ ಚೀತ್ಕಾರವೊಂದು ಅಪ್ಪಳಿಸಿ ಕಣ್ತೆರೆದಾಗ ಮಗ ಪಕ್ಕದಿಂದ ಜಾರಿ ಚರಂಡಿಯೊಳಗೆ ಬಿದ್ದಿದ್ದ. ಒಂದೇ ನೆಗತಕ್ಕೆ ಹಾರಿ ಕೊಚ್ಚೆ ತುಂಬಿದ್ದ ಮಗುವನ್ನು ಎದೆಗೆ ಅಪ್ಪಿಕೊಂಡಿದ್ದೆ. ಆಗಲೇ ಚಪ್ರದಡಿಯಲ್ಲಿ ಟೆಂಪೋ ನಿಂತ ಸದ್ದು, ಜನರ ಗಲಾಟೆ, ಸಂಭ್ರಮ, ಸಡಗರ. ಅವನು ಕೆಳಕ್ಕಿಳಿದ. ಟೆಂಪೋದ ಹಿಂದಿನ ಬಾಗಿಲಿನಿಂದ ಕೆಂಪು ವಸ್ತ್ರ ತೊಟ್ಟಿದ್ದ ಹೆಣ್ಣೊಬ್ಬಳನ್ನು ಬಲವಾದ ತನ್ನೆರಡೂ ಕೈಗಳಲ್ಲಿ ಎತ್ತಿಕೊಂಡು ಕಿಂಕಾಪಿನ ವಸ್ತ್ರದಲ್ಲಿ ಸುತ್ತಿದ ಅಮೂಲ್ಯವಾದ ನಗದಂತೆ ದೃಢವಾದ ಹೆಜ್ಜೆಗಳನ್ನಿಡುತ್ತಾ ಅವನು ಮುಂದುವರೆದ. ಮನೆಯ ಬಾಗಿಲು ತೆರೆಯಿತು. ಎಲ್ಲರೂ ಅವನೊಡನಿದ್ದರು. ನನ್ನ ಮಗ ನಡುಗುತ್ತಾ ನನ್ನನ್ನು ತಬ್ಬಿಕೊಂಡ. ನಾನು ಬಿಟ್ಟ ಕಣ್ಣು ನೆಟ್ಟ ನೋಟದಿಂದ ಅದೆಲ್ಲವನ್ನೂ ನೋಡುತ್ತಿದ್ದೆ. ಕೆಂಪು ಶಾಯಿ ತುಂಬಿದ ಹೃದಯದ ಮೊನೆ ತುಂಡಾಗಿದೆ. ಹೇಳಲು ಬಾಯಿಲ್ಲ, ಬರೆಯಲು ಅಕ್ಷರಗಳಿಲ್ಲ. ಸಹನೆ ಎಂಬುದರ ಅರ್ಥ ಗೊತ್ತಿಲ್ಲ. ನೀನು ಇನ್ನೊಮ್ಮೆ ಪ್ರಪಂಚ ನಿರ್ಮಿಸುವುದಾದಲ್ಲಿ, ಗಂಡು ಹೆಣ್ಣನ್ನು ಸೃಷ್ಟಿಸುವುದಾದಲ್ಲಿ ಅನುಭವವಿಲ್ಲದ ಕುಂಬಾರನಂತಾಗಬೇಡ. ಬಾ, ಭೂಮಿಗೆ ಒಮ್ಮೆ ಹೆಣ್ಣಾಗು ಪ್ರಭುವೇ, ಒಮ್ಮೆ ಹೆಣ್ಣಾಗು ಪ್ರಭುವೇ.